ಇನ್ನು ಹುಬ್ಬಳ್ಳಿಯಲ್ಲಿ ಮತ್ತೊಬ್ಬ ಕರಸೇವಕರ ಮಾತನಾಡಿದ್ದಾರೆ. ನನಗೂ ಪೊಲೀಸರು ಕಿರುಕುಳವನ್ನ ಕೊಟ್ಟಿದ್ದಾರೆ. ಕರಸೇವಕ ರಾಮಚಂದ್ರ ಸಾ ಕಲಬುರಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಪೊಲೀಸರು ಕಿರುಕುಳ ಕೊಟ್ಟರು. ವಾರಂಟ್ ಕೇಳಿದಾಗ ಬಂಧಿಸದೆ ಸುಮ್ಮನಾಗಿದ್ದಾರೆ. ಜಾಮೀನು ಪಡೆದು ಹೊರಗೆ ಹೋಗಿದ್ದೇನೆ. ನಾನು 1992ರಲ್ಲಿ ನನ್ನನ್ನು ಬಂಧಿಸಿ ಹಲವೆಡೆ ಜೈಲಿನಲ್ಲಿಟ್ಟಿದ್ರು. ಈಗ ಶ್ರೀಕಾಂತ್ನನ್ನ ಏಕಾಏಕಿ ಬಂಧನ ಮಾಡಲಾಗಿದೆ. ಈ ಶ್ರೀಕಾಂತ್ ಬಂಧನಕ್ಕೂ ಮುಂಚೆ ನನ್ನ ಮನೆಗೂ ಕೂಡ ಪೊಲೀಸರು ಬಂದಿದ್ರು ಅಂತ ನ್ಯೂಸ್ 18ಗೆ ರಾಮಚಂದ್ರ ಸಾ ಕಲಬುರಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಮೀನನ್ನ ಪಡೆದು ನಾನು ಹೊರಗಡೆ ಇದ್ದೇನೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಾಕಷ್ಟು ಬಾರಿ 1992ರಲ್ಲಿ ನನ್ನನ್ನು ಬಂಧಿಸಿ ಹಲವೆಡೆ ಜೈಲಿನಲ್ಲಿ ಕೂಡ ಇಡಲಾಗಿತ್ತು. ಈಗ ಶ್ರೀಕಾಂತ್ನನ್ನ ಏಕಾಏಕಿ ಬಂಧಿಸಿದ್ದಾರೆ ಪೊಲೀಸರು. ಶ್ರೀಕಾಂತ್ ಬಂಧನಕ್ಕಿಂತ ಮುಂಚಿತವಾಗಿ ನನ್ನ ಮನೆಗೂ ಕೂಡ ಪೊಲೀಸರು ಬಂದಿದ್ರು ಅಂತ ಹೇಳಿಕೆಯನ್ನ ರಾಮಚಂದ್ರ ಸಾ ಕಲಬುರಗಿ ನ್ಯೂಸ್ 18ಗೆ ಕೊಟ್ಟಿದ್ದಾರೆ. ತೊಂಬತ್ತೆರಡರ ಗಲಭೆಯಾಗಿದ್ರು ಸರ್. ಇದು 92ರ ಗಲಭೆಯಾಗಿತ್ತು. ಆ ಟೈಮ್ನಾಗ ಕರ್ಫ್ಯೂ ಇತ್ತು, ಖಾಲಿ ಫುಲ್ ಕರ್ಫ್ಯೂ ಇತ್ತೇನ್ರಿ. ಒಂದು ತಿಂಗಳಂಗಟ್ಲೆ ಕರ್ಫ್ಯೂ. ಆ ಕರ್ಫ್ಯೂ ಇದ್ದ ಟೈಮ್ನಲ್ಲಿ ನಮ್ಮ ಮನೆ ತಮ್ಮನ ಒಂದು ಮನೆಯವರು ಹೆರಿಗೆ ಇತ್ತೇನ್ರಿ. ಆ ಟೈಮ್ನಲ್ಲಿ ನಾವೊಂದು ಪೊಲೀಸ್ ಜೀಪ್ ತರಕಂತ ಹೋಗಿದ್ದೆ. ಅಂತ ಟೈಮ್ನಲ್ಲಿ ಬಂದ್ರು, ಪೊಲೀಸರು ಬಂದು ನಮ್ಮ ತಮ್ಮನ ಮನೆಯವರಿಗೆ ಆಯುರ್ವೇದ ದವಾಖಾನೆ ಕರ್ಕೊಂಡು ಹೋದ್ರು. ನನಗಿಂತ ಇಂಡಿ ಪಂಪ್ ಪೊಲೀಸಿಂದ ಕರ್ಕೊಂಡು ಹೋಗಿ ಕುಂದಿಸ್ಬಿಟ್ರು. ಕರ್ಕೊಂಡೋಗಿ ಸೀದಾ ಡೈರೆಕ್ಟ್ ಜೈಲರಿ ಒಂದು 20 ದಿವಸ ಹುಬ್ಬಳ್ಳಿ ಜೈಲ, ನಂತರ ಬೆಳಗಾವಿ ಜೈಲ್ನೇ ಹಾಕ್ಬಿಟ್ರು. ಅರೆಸ್ಟ್ ಆಗಬಾರ್ದಿತ್ರಿ. ಅದು 92ರ ಘಟನೆದೊಳಗೆ ಇದ್ದಂತ ಒಂದು ಕೇಸ್ ತೆಗೆದು ಅವರಿಗೆ ಒಂದು ಅರೆಸ್ಟ್ ಮಾಡಿದ್ದಾರೆ. ಅದರಂತೆ ನನಗೂ ಬಂದಿದ್ರು ಅವರು. ನನಗೂ ಬಂದು ಅರೆಸ್ಟ್ ಮಾಡ್ತೇನೆ ಅಂತ ಇಲ್ರಿಪ್ಪ, ನನ್ನ BP ಶುಗರ್ ಆಮೇಲೆ ಕಣ್ಣಿನ ಆಪರೇಷನ್ ಆಗಿತ್ತು ನನಗೆ, ನೋಡ್ರಿ ಅಂದ್ಕೊಳ್ಳಿ ಅವರು ನನಗೇನೈತಿ, ಇಲ್ರಿಪ್ಪ ನಿಮಗೆ ಒಂದ್ಸಲ ಎಲ್ಲ ಈ ನಮೂನೆ ಐತಿ ಅಂದ್ಮ್ಯಾಗ ಅಂಥದ್ದು ವಯಸ್ಸನಾಗೈತಿ, ನಿಮ್ಗೇನೈತಿ ಒಂದು ನಾವು ಬೀಲ ತಕೊಂಡು ನೀವು ನಿರ್ದೋಷ ಆಗಿರೋ ಅನ್ನೋ ನಿಮ್ಮ ಒಂದು ಆದೇಶ ಕೊಡ್ತೀವಿ ಅಂತ. ಇನ್ನು ಗೋಧ್ರಾ ಹತ್ಯಾಕಾಂಡ ಸಂಬಂಧಪಟ್ಟ ಹಾಗೆ BK ಹರಿಪ್ರಸಾದ್ ಕೊಟ್ಟಂತ ಹೇಳಿಕೆ ಇನ್ನೂ ಕೂಡ ವಿವಾದವನ್ನ ಮರುಕಳಿಸ್ತಾ ಇದೆ. ಗೋಧ್ರಾ ಹತ್ಯಾಕಾಂಡ ಮರುಕಳಿಸುವ